ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಷಾಢ ಮಾಸದ ಶುಕ್ರವಾರ, ಎರಡನೆಯ ಶುಕ್ರವಾರ ಇದೆ. ಬನ್ನಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಇದರ ಜೊತೆಯಲ್ಲಿ ಗುಪ್ತ ನವರಾತ್ರಿ ನಿನ್ನೆಗೆ ಲಾಸ್ಟ್ ಆಗ್ತಾ ಇದೆ. ನಾನು ಗುರುವಾರ ರಾತ್ರಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೆ ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ. ತುಂಬ ಜನ ವಾರಾಹಿ ಫೋಟೋ ಇಟ್ಕೋಬೇಕಾ ಇಟ್ಕೋಬಾರ್ದಾ ಅಂತೇಳಿ ಕೇಳ್ತಾ ಇದ್ರಿ. ನಾನು ನಿಮ್ಮ ಅನುಕೂಲ, ನಿಮಗೆ ಇಷ್ಟ ಇದೆ, ನೀವು ಪೂಜೆಯನ್ನು ಮಾಡ್ತೀವಿ ಅನ್ನೋದಾದರೆ ಇಟ್ಕೊಳ್ಳಿ. ಇಲ್ಲ ಅಂದರೆ ನೀವು ದೀಪದಲ್ಲಿನೇ ತಾಯಿಯನ್ನು ಆವಾಹನೆಯನ್ನು ಮಾಡಿ ಅಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳಬಹುದು. ಹಾಗಾಗಿ ಬನ್ನಿ, ಇವಾಗ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಮತ್ತು ಏನೆಲ್ಲ ನೈವೇದ್ಯವನ್ನು ಇಟ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಎಲ್ಲವನ್ನು ತೋರಿಸ್ತೀನಿ. ನೋಡಿ, ನೀವು ಇಲ್ಲೇನು ಜಾಗ ಕಾಣಿಸ್ತಾ ಇದೆಯೋ, ನೀವು ಎಲ್ಲಿ ಒಂದು ದೀಪವನ್ನು ಇಡ್ತೀರೋ ಅಲ್ಲೆಲ್ಲ ನಾನು ನೀಟಾಗಿ ಸ್ವಲ್ಪ ಅರಿಶಿಣದ ನೀರಿಂದ ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲಿ ನಾನು ಗಜಲಕ್ಷ್ಮಿಯ ದೀಪವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀನೋ ಅಲ್ಲಿ ಸ್ವಲ್ಪ ಅರಿಶಿಣದಿಂದ ಸ್ವಲ್ಪ ನಾನಲ್ಲಿ ಈ ಥರ ಸಾರಿಸ್ಕೊಂಡಿದ್ದೀನಿ. ಅದರ ಮೇಲೆ ನಾನು ಅಷ್ಟದಳ ಪದ್ಮವನ್ನು ಹಾಕಿದ್ದೀನಿ. ಅದರ ಮೇಲೆ ದೀಪಕ್ಕೆ ಅರಿಶಿಣ, ಕುಂಕುಮ, ಗಂಧವನ್ನು ಇಟ್ಟು ಅದನ್ನು ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಮಲ್ಲಿಗೆ ಹೂವು, ಪನ್ನೀರ್ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ನೀವು ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೊಳ್ಬಹುದು. ನಿಮಗೆ ತುಂಬ ಒಂದು ಹಣ ಮನೆಗೆ ಅಭಿವೃದ್ಧಿ ಆಗಬೇಕು, ಹಣ ಜಾಸ್ತಿ ಬರಬೇಕು, ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗಬೇಕು ಅನ್ನೋದಾದರೆ, ಏನೇ ನಿಮಗೆ ಒಂದು ಇದಿದ್ರೂ ಕೂಡ ಕೆಂಪು ಬತ್ತಿಯನ್ನು ನಾನಿಲ್ಲಿ 2 ಎಳೆಯ ಕೆಂಪು ಬತ್ತಿಯನ್ನು ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು 3 ಕೂಡ ಹಾಕ್ಕೊತಾರೆ. ನಾನು ಪ್ರತಿನಿತ್ಯ 2 ಹಾಕೋದ್ರಿಂದ ನಾನು 2ನ್ನೇ ನಾನಿಲ್ಲಿ ಸ್ವಲ್ಪ ಕೈ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದರಿಂದ ಬತ್ತಿನ ಹೊಸ್ಕೊಂಡಿದ್ದೀನಿ. ಸ್ವಲ್ಪ ಜನ ಹಾಲಲ್ಲಿ ಕಲಿಸ್ಬಿಟ್ಟು ಆರಿಸಿ ಕೂಡ ಮಾಡ್ತಾರೆ. ನಾನಿಲ್ಲಿ ಯಾವುದೇ ಬತ್ತಿ ರೆಡಿ ಮಾಡ್ಕೊಂಡಿದ್ದಿಲ್ಲ. ನನಗೆ ಅರ್ಜೆಂಟಾಗಿ ಬೇಕು ಆಗಿದ್ದಕ್ಕೋಸ್ಕರ ನಾನು ತುಪ್ಪನ ಬಳಸಿ ಇಲ್ಲಿ ಕೆಂಪು ಬತ್ತಿಯನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಈ ವಾರಾಹಿಯ ಒಂದು 12 ನಾಮಗಳು ಬರ್ತವೆ. ವಾರಾಹಿಯ ಅಷ್ಟೋತ್ತರ ನಿಮಗೆ ಬುಕ್ ಇದ್ದರೆ ಖಂಡಿತವಾಗ್ಲೂ ಬುಕ್ಕಲ್ಲಿ ಹೇಳ್ಕೊಳ್ಬಹುದು. ತಾಯಿಯ ಮೂಲ ಮಂತ್ರಗಳಿದೆ. ನಾನು ತಾಯಿಯ ಮೂಲ ಮಂತ್ರದಿಂದ ಇಲ್ಲಿ ಒಂದು 12 ನಾಮಗಳು ಹೇಳ್ತಾ ಅರ್ಚನೆಯನ್ನು ಮಾಡಿಕೊಂಡು ಮತ್ತೆ ನಾನು ಕೆಳಗಡೆಗೆ ಕೂತ್ಕೊಂಡು ಈ ಒಂದು ವಾರಾಹಿಯ ಅಷ್ಟೋತ್ತರ, ವಾರಾಹಿಯ ಶತನಾಮಾವಳಿ ಅವನ್ನೆಲ್ಲ ಕೇಳಿಸ್ಕೊಂಡೆ. ಇದು ನೋಡಿ, ಈ ದೀಪ ತುಂಬ ಅಂದರೆ ತುಂಬ ವಾರಾಹಿ ಅಮ್ಮನಿಗೆ ತುಂಬ ಪ್ರಿಯವಾಗಿರುವಂಥ ದೀಪ ಅಂತಲೇ ಹೇಳಬಹುದು. ಈ ಒಂದು ಸುವರ್ಣ ಗಡ್ಡೆಯ ದೀಪ ಹಚ್ಚೋದ್ರಿಂದ ಏನೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ಭೂಮಿಯ ಮಧ್ಯದಲ್ಲಿ ಬೆಳೆಯುವಂಥ ಒಂದು ಗಡ್ಡೆ ಅಂತಲೇ ಹೇಳಬಹುದು. ಈ ಒಂದು ಗಡ್ಡೆ ಅಖಂಡವಾಗಿ ನಾವು ತಾಯಿಗೆ ದೀಪವನ್ನು ಹಚ್ಚಿದಾಗ ನಿಮ್ಮದು ಏನೇ ಒಂದು ಕೋರಿಕೆ ಇದ್ದರೂ ಕೂಡ ನೆಕ್ಸ್ಟು ಈ ಒಂದು ಗುಪ್ತ ನವರಾತ್ರಿ ಬರೋದ್ರ ಒಳಗಾಗಿ ನಿಮಗೆ ಆ ಕಾರ್ಯ ಅನ್ನುವಂಥದ್ದು ಸಿದ್ಧಿಯಾಗುತ್ತೆ. ನೀವು ಭೂಮಿಗೆ ಸಂಬಂಧಪಟ್ಟಿರೋದು, ಕಾರ್ ತೆಗೆದುಕೊಳ್ಳೋದಾಗಿರ್ಬೋದು, ಏನೇ ಒಂದು ವಸ್ತು ವಾಹನಗಳು, ನಿಮಗೆ ಒಡವೆ, ಚಿನ್ನ, ಏನೇ ಒಂದು ಕೋರಿಕೆ ಇಟ್ಟು ಕೂಡ ಈ ದೀಪವನ್ನು ನೀವು ಹಚ್ಕೊಳ್ಬಹುದು. ಇಲ್ಲ ನಮಗೆ ಗೊತ್ತಿಲ್ಲ, ನಾವು ಇದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಗುಪ್ತ ನವರಾತ್ರಿ ಅಂಥೇಳಿ ಅನ್ನೋ ಥರ ಇದ್ದರೆ, ನೀವು ಈ ವಿಡಿಯೋನ ಯಾವಾಗ ಈ ನವರಾತ್ರಿ ಈ ಒಂದು ಆಷಾಢ ಕಳೆಯೋದ್ರ ಒಳಗಾಗಿ ನೀವು ನೋಡಿದ್ರೂ ಕೂಡ ಆ ಒಂದು ಯಾವಾಗ ಹಚ್ಚಬೇಕಂದ್ರೆ ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ, ಮಂಗಳವಾರ, ಅಷ್ಟಮಿ, ಪಂಚಮಿ ಈ ದಿನಗಳಲ್ಲಿ ವಾರಾಹಿಯನ್ನು ಜಾಸ್ತಿ ಯಥೇಚ್ಛವಾಗಿ ಆರಾಧನೆಯನ್ನು ಮಾಡುವಂಥದ್ದು, ಅತಿ ಶೀಘ್ರವಾಗಿ ಫಲ ಸಿಗುವಂಥದ್ದು. ಹಾಗಾಗಿ ಆ ಒಂದು ದಿನವನ್ನು ನೋಡಿಕೊಂಡು ನೀವು ಹಚ್ಕೊಳ್ಳಿ. ಇಲ್ಲ ನಿನ್ನೆ ಗುರುವಾರ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಶುಕ್ರವಾರ ರಾತ್ರಿ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಆದರೆ ಈ ಶುಕ್ರವಾರ ಪೂಜೆ ಮಾಡೋದಾದರೆ ಈ ಅಷ್ಟಲಕ್ಷ್ಮಿ ದೀಪವನ್ನೆಲ್ಲ ತೊಳೆಯೋದಕ್ಕೆ ಹೋಗಬಾರ್ದು. ಹಿಂದಿನ ದಿನ ಗುರುವಾರನೇ ನೀವು ತೊಳೆದಿಟ್ಕೊಳ್ಬೇಕಾಗತ್ತೆ. ಇಲ್ಲ ನಿಮ್ಮ ಹತ್ರಕ್ಕೆ ಬೇರೆ ದೀಪ ಇದ್ದರೆ ಖಂಡಿತವಾಗ್ಲೂ ನೀವು ಆ ದೀಪದಲ್ಲಿನೇ ಈ ಕಂಬದ ರೀತಿಯಲ್ಲಿ ಬರುತ್ತಲ್ವ, ಆ ದೀಪಕ್ಕೂ ಕೂಡ ನೀವು ಆಹ್ವಾನೆಯನ್ನು ಮಾಡಿ ತಾಯಿಯನ್ನು ಆರಾಧನೆಯನ್ನು ಮಾಡಬಹುದು. ನನಗಿಲ್ಲಿ ಸ್ವಲ್ಪ ಪ್ಲೇಸ್ ಚಿಕ್ಕದಾಗಿರೋದ್ರಿಂದ ನಾನು ಈ ರೀತಿಯಾಗಿ ಅಮ್ಮನವರನ್ನು, ನಾವು ಏನೇ ಒಂದು ಪೂಜೆಯನ್ನು ಮಾಡಿದ್ರೂ ಕೂಡ ನಂಬಿಕೆ ಇರಬೇಕು, ವಿಶ್ವಾಸ ಅನ್ನೋವಂಥದ್ದು ಇರಬೇಕು. ಯಾಕಂದರೆ ನಾವು ಏನೇ ಒಂದು ಕೋರಿಕೆ ಇಟ್ಟರು ತಾಯಿ ನಮಗೆ ಈಡೇರಿಸ್ತಾಳೆ ಅನ್ನೋವಂಥ ಒಂದು ಭರವಸೆ ಕೂಡ ನಿಮಗೆ ಇರಬೇಕು. ಪಕ್ಕದಲ್ಲಿನೇ ನಾನು ಇಲ್ಲಿ ನೋಡಿ ಅಷ್ಟದಳ ಪದ್ಮವನ್ನು ಹಾಕ್ಕೊಂಡು ಉಪ್ಪಿನ ದೀಪವನ್ನು ಕೂಡ ಹಚ್ಚಿದ್ದೀನಿ. ಅದ್ರ ಬಗ್ಗೆ ಕೂಡ ತುಂಬ ಜನ ಕಮೆಂಟನ್ನು ಹಾಕಿದ್ದೀರಿ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನ ಏನು ಮಾಡ್ತೀರಂದರೆ ಕೇಳ್ತೀರಾ, ಬಟ್ ಆದರೆ ಯಾರೂ ವೀಡಿಯೋನ ನೋಡ್ತಾ ಇಲ್ಲ, ಯಾರಿಗೂ ರೀಚ್ ಆಗ್ತಾ ಇದೆಯಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಇಲ್ಲಿ ನೈವೇದ್ಯಕ್ಕೆ ತಾಯಿಗೆ ಮೊಸರನ್ನ ತುಂಬ ಅಂದರೆ ತುಂಬ ಇಷ್ಟ, ಪಾನಕ, ಕೋಸಂಬರಿ,
ಮತ್ತು ಮೊಸರನ್ನ. ನಾನಿಲ್ಲಿ ಒಂದು 5 ಬಗೆಯ ಪ್ರಸಾದವನ್ನು ಮಾಡ್ಕೊಂಡಿದ್ದೀನಿ, ಪಾನಕ ಮಾಡ್ಕೊಂಡಿದ್ದೀನಿ. ಹೈದ್ರಾನ್ನ ಅಂದರೆ ಚಿತ್ರಾನ್ನ, ಗೂಡಾನ್ನ ಅಂದರೆ ಈ ಒಂದು ಬೆಲ್ಲದನ್ನ ಮತ್ತು ಮೊಸರನ್ನ, ಹೆಸರುಬೇಳೆಯನ್ನು ಸಹ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತಾಯಿಗೆ ನೈವೇದ್ಯಕ್ಕೆ ನೀರನ್ನು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ತಾಯಿಗೆ ಒಂದು ಬಿಡಿಸಿ ತಿನ್ನುವಂಥ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ತಾಯಿಗೆ ನಾನು ನೈವೇದ್ಯಕ್ಕೆ ದಾಳಿಂಬೆ ಹಣ್ಣನ್ನು ಕೂಡ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ತುಂಬ ಸರಳವಾಗಿ ನಾನು ವಾರಾಹಿ ಅಮ್ಮನ ಮನೆಯಲ್ಲಿ ಆರಾಧನೆಯನ್ನು ಮಾಡುವಂಥದ್ದು. ಫೋಟೋನ ಇಟ್ಕೊಳ್ಳೋರು ಖಂಡಿತವಾಗ್ಲೂ ಇಟ್ಕೊಳ್ಳಿ. ನಾನು ಈ ರೀತಿಯಾಗಿ ಆರಾಧನೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ನಿಮಗೂ ನಿಮಗೆ ತುಂಬ ಸಮಸ್ಯೆ ಇದೆ, ಕೋರ್ಟ್ ವ್ಯಾಜ್ಯಗಳಿದೆ, ಭೂಮಿ ತೆಗೆದುಕೊಳ್ಬೇಕು, ಭೂಮಿದು ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ ಅಂದರೆ ಖಂಡಿತವಾಗ್ಲೂ ನೀವು ವಾರಾಹಿ ಅಮ್ಮನ್ನ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಆ ತಾಯಿ ನಿಮ್ದು ಏನೇ ಒಂದು ಕಷ್ಟ ಇದ್ರೂ ಕೂಡ ಅದನ್ನೆಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಬಗೆಹರಿಸ್ತಾಳೆ. ಮತ್ತು ಯಾರಿಗೆಲ್ಲ ಶತ್ರುವಿನ ಕಾಟ ಇದೆ ಅಂಥವರು ಕೂಡ ತಾಯಿಯನ್ನು ಆರಾಧನೆಯನ್ನು ಮಾಡಬಹುದು. ದುಸ್ವಪ್ನಗಳು ಬರ್ತಾ ಇದೆ, ನಮಗೆ ಮಾಟ ಮಂತ್ರದ ಭಯ ಇದೆ, ನಮಗೆ ಭೂತ ಪ್ರೇತದ ಭಯ ಇದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ವಾರಾಹಿ ಅಮ್ಮನ ಆರಾಧನೆಯನ್ನು ಮಾಡಿ. ತುಂಬ ನಿಮಗೆ ಒಳ್ಳೆಯದನ್ನು ಹೊಂದೋದಾಗುತ್ತೆ. ನನಗೂ ಕೂಡ ತುಂಬ ಒಳ್ಳೆಯದಾಗಿದೆ. ನನ್ನ ಸಬ್ಸ್ಕ್ರೈಬರ್ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾನು ವಾರಾಹಿ ಅಮ್ಮನ ಕೇಳ್ಕೊಳ್ತೀನಿ. ಜೈ ವಾರಾಹಿ.